ಹುಕ್ಕೇರಿ ಹೋಬಳಿಯ ಗ್ರಾಮವೊಂದರಲ್ಲಿ ಸುಮಾರು 35 ಬಡ ಕುಟುಂಬಗಳು ಅನೇಕ ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡು ವಾಸವಿದ್ದು, ಈ ಕುಟುಂಬಗಳಿಗೆ ಗ್ರಾಮ ಪಂಚಾಯಿತಿಯಿಂದ RGHCL ಮೂಲಕ ಮನೆ ಗ್ರಾಂಟ್ ಆಗಿವೆ. ತೆರಿಗೆ ಪಾವತಿ ಮಾಡಲಾಗುತ್ತದೆ. ವಿದ್ಯುತ್ ಸಂಪರ್ಕ ಪಡೆಯಲು ಗ್ರಾಮ ಪಂಚಾಯಿತಿಯಿಂದ ನಿರಾಕ್ಷೇಪಣಾ ಪತ್ರ ನೀಡಲಾಗಿದೆ. ಆದರೆ ಇದುವರೆಗೂ ಈ ಕುಟುಂಬಗಳಿಗೆ ಅಧಿಕೃತವಾಗಿ ಹಕ್ಕುಪತ್ರಗಳನ್ನು ನೀಡಿರುವುದಿಲ್ಲ. ಆದ ಕಾರಣ ಈ ಕುಟುಂಬಗಳಿಗೆ ನಾನಾ ರೀತಿಯ ಸಮಸ್ಯೆಗಳಾಗಿದ್ದು, ಈ ಬಗ್ಗೆ ನಮ್ಮ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಸಂಬಂಧಿಸಿದ RI BA ರವರನ್ನ ಸ್ಥಳಕ್ಕೆ ಬರಮಾಡಿಕೊಂಡು ಸಮಸ್ಯೆ ಗಮನಕ್ಕೆ ತಂದಿದ್ದು, ಇದೇ ದಿನಾಂಕ 3/12/2024ರಂದು ಮಧುಗಿರಿಯಲ್ಲಿ ಹಮ್ಮಿಕೊಂಡಿರುವ ಸಾಂಕೇತಿಕ ಪ್ರತಿಭಟನೆಯಲ್ಲಿ ಈ ಬಗ್ಗೆ ಪ್ರತ್ಯೇಕವಾಗಿ ಆಡಳಿತಗಳಿಗೆ ಹಕ್ಕುಪತ್ರ ನೀಡಬೇಕಾಗಿ ಒತ್ತಾಯಿಸಲಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸಮಿತಿಯ ಶ್ರೀ ಮಲ್ಲಿಕಾರ್ಜುನಯ್ಯ, ಸರಸ್ವತಿಪುರ ಮಂಜುನಾಥ್, ಅರ್ಣಾಪುರ ರಮೇಶ್, ಗೋಪಾಲಗೌಡರು, RI ಜಯಪ್ರಕಾಶ್, VA ಪ್ರಸನ್ನರವರು ಹಾಗೂ ಗ್ರಾಮಸ್ಥರಾದ ಗೌರಮ್ಮ, ರಾಧಮ್ಮ, ಮಂಜಮ್ಮ, ಗಂಗಮ್ಮ, ಕಾಂತರಾಜ್ ಇತರರು ಹಾಜರಿದ್ದರು. ಮಧುಗಿರಿ ತಾಲೂಕು ಕೋಡ್ಲಾರಹಳ್ಳಿ ಗ್ರಾಮದ ಬಡಗೊಂಡನೆ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ನಿಂತಿದ್ದಾರಲ್ಲ ಇವರೆಲ್ಲರೂ ಇಲ್ಲಿ ಈ ಗ್ರಾಮದ ಈ ಸರ್ವೆ ನಂಬರ್ 35/7ರಲ್ಲಿ ಸುಮಾರು 20 ವರ್ಷದ ಮನೆ ಕಟ್ಕೊಂಡಿದ್ದಾರೆ. ಪಂಚಾಯತಿ ವತಿಯಿಂದ ಡಿಮ್ಯಾಂಡ್ ಮಾತ್ರ ತಗೊಂಡಿದ್ದಾರೆ. ಡಿಮ್ಯಾಂಡ್ ತಗೊಂಡು ಅವರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಆದರೆ ಈ ಸ್ವತ್ತು ಮಾಡಿಕೊಡಲಿಕ್ಕೆ ತೊಂದರೆ ಆಗಿದೆ. ಅದರಿಂದ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳು ಇದನ್ನು ಗಮನಿಸಿ ತುರ್ತಾಗಿ ಈ ಲ್ಯಾಂಡನ್ನು ಇವರವರಿಗೆ ಹಸ್ತಾಂತರಿಸಿ ಇವರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಈ ಜಿಲ್ಲಾಡಳಿತ ತಾಲೂಕು ಆಡಳಿತ ಮಾಡಿಕೊಡ್ಬೇಕು ಅಂತ ನಾವು ಇವು ಜನಗಳ ಮುಖಾಂತರ ಈ ಜನಗಳ ಒತ್ತಾಸದ ಮೇರೆಗೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ.